ನಮಸ್ಕಾರ ಎಲ್ಲರಿಗೂ ಜೈ ಶ್ರೀರಾಮ್. ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಗಾಯ್ಸ್. ಬರ್ರಿ ಫಿಟ್ ಆಗೋಣ 100 ಡೇಸ್ ಚಾಲೆಂಜ್ನ ಇದು 12ನೇ ದಿನ. ಬರ್ರಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕೊನೆವರೆಗೂ ನೋಡಿ. ಆಲ್ ರೈಟ್, ಮುಂದಕ್ಕೆ ಹೋಗೋಣ ಅಂತ ಇವತ್ತಿನ ರನ್ನಿಂಗ್ ಸ್ಟಾರ್ಟ್ ಮಾಡಿದೆ. ರನ್ನಿಂಗ್ ಎಲ್ಲ ಮುಗೀತು. ಎಕ್ಸಸೈಸ್ ಮಾಡೋಣ ಅಂದರೆ ಮತ್ತೆ ಲೈಟ್ ಹಾಕಿಲ್ಲಪ್ಪ. ಆ ಕಡೆ ಹೋಗೋಣ ಬನ್ನಿ ಗಾಯ್ಸ್. ಇವತ್ತು ವರ್ಕೌಟ್ ಮಾಡುವಾಗ ವಿಡಿಯೋ ರೆಕಾರ್ಡ್ ಮಾಡೋಕ್ಕಿಂತ ಇಟ್ಟಿದ್ದೆ, ಆದರೆ ರೆಕಾರ್ಡಿಂಗ್ ಬಟನ್ ಕ್ಲಿಕ್ ಮಾಡಿಲ್ಲ ಗಾಯ್ಸ್. ವರ್ಕೌಟ್ ಎಲ್ಲ ಮುಗೀತು. ಇವಾಗ ಮನೆಗೆ ಹೋಗ್ತಾ ಇದ್ದೀವಿ ಗಾಯ್ಸ್. ಮನೆಗೆ ಹೋಗಿ ವಾಕ್ ಕಂಟಿನ್ಯೂ ಮಾಡೋಣ. ಮನೆಗೆ ಬಂದು ನನ್ನ ಬಾಡಿ ಕಂಡೀಷನ್ ತೋರಿಸಿದೆ. ಎಲ್ಲರಿಗೂ 6 ಪ್ಯಾಕ್ ಬಂದ ಮೇಲೆ ತೋರಿಸ್ಬೇಕು ಅಂದ್ಕೊಂಡಿದ್ದೆ, ಆದರೆ ನಮ್ಮ ಹುಡುಗರು ಅಣ್ಣ ನೀನು ಫಸ್ಟು ಬಾಡಿ ಚೇಂಜ್ ಆಗೋ ತೋರ್ಸ ಡಿಂಗ್ರಿ ಅಂದರು. 1 ಲೀಟರ್ ನೀರು ಕುಡಿದು ನಾವು ಅಂಗಡಿ ಓಪನ್ ಮಾಡಿದೆ. ನಮ್ಮ ಬಾಯ್ಸು ಗಣಪತಿಗೆ ಡೆಕೋರೇಷನ್ಗೆ ಪ್ಲಾನ್ ಮಾಡ್ತಾ ಇದ್ರು. ಪ್ಲಾನ್ ಮಾಡಿ ನಾವು ಬಂದ್ವಿ ಸೀದಾ ಮನೆಗೆ. ಬಂದು ಟಿಫನ್ ಮಾಡಿದೆ. ವಾಪಸ್ ಬರುವಾಗ ಅಲ್ಲಿ ಈ ಘಟನೆ ನಡೆದಿತ್ತು. ಅದಕ್ಕೆ ಹೇಳೋದು ಚಿಕ್ಕ ಮಕ್ಕಳಿಗೆ ಧ್ವಜ ಕೊಡಬಾರ್ದು ಅಂತ. ಇವಾಗ ನಾವು ಬಂದ್ವಿ. ಬೆಳಗ್ಗೆ ಪ್ಲಾನ್ ಮಾಡಿದ್ವಲ್ಲ ಅದನ್ನ ತಯಾರಿ ಮಾಡಿಕೊಳ್ಳೋಕೆ. ನಾವು ಓದುವಾಗ ಇಷ್ಟು ತಲೆ ಓಡಿಸಿದ್ರೆ ಯಾವುದೋ ಒಂದು ಕೆಲಸದಲ್ಲಿ ಇರ್ತಾ ಇದ್ವಿ. ಎಂತ ವಜ್ಜಿ ಇರೋದು ಇಟ್ಕೊಂಡ್ರಪ್ಪ ಮರಿ. ಇತ್ತಿಗೆ ಅಂದ್ರೆ ಬರೋಬ್ಬರಿ ಇತ್ತಿಗ ವಜ್ಜಿ ಬಿದ್ದಿರೋದು ಅದು. ಅದು ಏನೇ ಆಗಲಿ ಗಣಪತಿ ಹಬ್ಬ ಬಂದರೆ ಏನೋ ಒಂಥರ ಎನರ್ಜಿ. ಮತ್ತು ನಮ್ಮ ಬಾಲ್ಯ ಎಲ್ಲ ನೆನಪಾಗುತ್ತೆ. ಮತ್ತು ನಮ್ಮ ಫ್ರೆಂಡ್ಸ್ ಎಲ್ಲ ಅವರ ಕೆಲಸದಲ್ಲಿ ಬ್ಯುಸಿ ಇರ್ತಾರೆ. ಗಣಪತಿ ಹಬ್ಬ ಬಂದರೆ ಸಾಕು, ಅವರೆಲ್ಲರ ಜೊತೆ ಸೇರಿಬಿಡ್ತೀವಿ. ಇದು ಆಗಿತ್ತು ಬರ್ರಿ ಫಿಟ್ ಆಗೋಣ 100 ಡೇಸ್ ಚಾಲೆಂಜ್ನ 12ನೇ ದಿನ. ಮತ್ತೆ ಸಿಗೋಣ, ಬಾಯ್.